ಮನಸ್ಸು ದೇವರಲ್ವಾ ಅಂತ ಹೇಳಿ. ಯಾಕೆಂದರೆ ನೋಡಿ, ಕೆಲವೊಬ್ರು ಹೇಳ್ತಾರೆ ಒಳ್ಳೆಯದು ಕೆಟ್ಟದ್ದನ್ನು ಬಿಡಿಸೇ ನೋಡಬಾರ್ದು, ನೀವು ಯಾಕೆ ಅದು ಒಳ್ಳೆಯದು ಇದು ಕೆಟ್ಟದ್ದು ಇಷ್ಟೆಲ್ಲ ಯಾಕೆ ತಲೆ ಕೆಡಿಸ್ಕೊತೀರಾ ಅಂತ. ಮನಸ್ಸಿನ ತೃಪ್ತಿ ಯಾವುದ್ರಲ್ಲಿ ಸಿಗುತ್ತೆ? ಮತ್ತೊಬ್ಬರಿಗೆ ಅನ್ಯಾಯ ಆದರೂ ಪರವಾಗಿಲ್ಲ, ಅದರಲ್ಲಿ ನಾನು ಸುಖ ಪಡಬೇಕು ಅಂತ ಹೇಳಿ ಭಾವಿಸ್ತೇನೆ. ಹಾಗಾಗಿನೇ ಸಮಾಜದಲ್ಲಿ ಅನಾಹುತಗಳು ಆಗ್ತಾ ಇದ್ದಾವೆ. ಯಾಕೋ ಇವತ್ತು ಮನಸ್ಸು ಸರಿ ಇಲ್ಲ ನಮ್ಮದು. ಯಾಕೆ ಅಂದರೆ ರೈಟ್, ಕೋತಿ ಥರ ಆ ಕಡೆ ಈ ಕಡೆ ಜಂಪ್ ಆಗ್ತಾನೆ ಇರುತ್ತೆ. ನಾವು ಕೂಡ ಏನು ಮಾಡಬೇಕು ಅನ್ನೋದು ಲೈಫಲ್ಲಿ ತುಂಬ ಕನ್ಫ್ಯೂಷನಲ್ಲಿ ಇರ್ತೀವಿ. ಮನಸ್ಸಲ್ಲಿ ಭಯ ಗಾಬರಿ ಎಲ್ಲ ಶುರುವಾಗ್ತಾ ಇರುತ್ತೆ. ಆ ಒಂದು ಸಮಯದಲ್ಲಿ ಇದನ್ನು ನಾವು ಹೇಗೆ ಸ್ಟಾಪ್ ಮಾಡಬೇಕು? ಸ್ನೇಹಿತರೆ, ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಪರ್ಪಸ್ ಆಫ್ ಮೈಂಡ್, ಮನಸ್ಸಿನ ಉದ್ದೇಶ ಏನು? ಇದು ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ. ಈ ವಿಷಯ ಗೊತ್ತಾಗಬೇಕು ಅಂದರೆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿರಬೇಕು. ಅದರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಆಮೇಲೆ ಈ ಒಂದು ವಿಡಿಯೋ ನೋಡಿ, ಇದ್ರ ಬಗ್ಗೆ ನಿಮಗೊಂದು ಐಡಿಯಾ ಸಿಗುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ. ನೋಡಿ, ಮನಸ್ಸು ಅಂದರೆ ಏನು? ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಮನಸ್ಸು ಅಂದರೆ ಏನು? ಮನಸ್ಸು ನಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿದೆ, ಅದು ಹೇಗಿರುತ್ತೆ ಏನು ಯಾರಿಗೂ ಗೊತ್ತಿಲ್ಲ. ಮನಸ್ಸು ಅನ್ನೋದು ಇದೆ, ಅದು ನಮ್ಮ ಒಂದು ಅನುಭವಕ್ಕೆ ಬರುತ್ತೆ. ಆದರೆ ಅದು ಹೀಗೆ ಇರುತ್ತೆ, ಅದರ ರೂಪ ಹೀಗೆ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಕೆಲವೊಂದು ಸಲ ನಮಗೆ ಅನಿಸುತ್ತೆ ಮನಸ್ಸು ದೇವರಲ್ವಾ ಅಂತ ಹೇಳಿ. ಯಾಕೆಂದರೆ ನೋಡಿ, ವೇದದಲ್ಲಿ ಒಂದು ಶ್ಲೋಕ ಇದೆ, ನ ತಸ್ಯ ಪ್ರತಿಮಾ ಅಸ್ತಿ ಅಂತ ಹೇಳಿ. ಅಂದರೆ ದೇವರಿಗೆ ಯಾವುದೇ ಒಂದು ರೂಪ ಆಕಾರ ಬಣ್ಣ ಇಲ್ಲ ಅಂತ ಹೇಳಿ. ಆ ಒಂದು ಶ್ಲೋಕನ ನೋಡಿ ನಮಗೆ ಅನ್ನಿಸ್ಬೋದು ಮನಸ್ಸು ದೇವರಲ್ವಾ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ನಾವು ಆ ಥರ ಭಾವಿಸಬಾರ್ದು. ಮನಸ್ಸು ಮನಸ್ಸೇ, ದೇವರು ದೇವರೇ. ನೋಡಿ, ಮನಸ್ಸು ಒಳ್ಳೆಯ ವಿಚಾರಗಳನ್ನು ಕೊಡುತ್ತೆ ಮತ್ತು ಕೆಟ್ಟ ವಿಚಾರಗಳನ್ನು ಕೆಲವೊಂದು ಸಲ ನಮಗೆ ನೆನಪು ಮಾಡುತ್ತೆ. ನೋಡಿ, ದೇವರು ಭಗವಂತ ನಮಗೇನಾದ್ರು ಕೆಟ್ಟದ್ದನ್ನು ಮಾಡೋಕ್ಕೆ ಪ್ರೇರೇಪಣೆ ಮಾಡ್ತಾನ? ಆ ಒಂದು ಶಕ್ತಿ, ಭಗವಂತನ ಶಕ್ತಿ ನಮ್ಮನ್ನೇನಾದರೂ ಕೆಟ್ಟದ್ದನ್ನು ಮಾಡೋಕ್ಕೆ ಪ್ರೇರೇಪಿಸುತ್ತಾ? ನಮ್ಮ ಬುದ್ಧಿ ಅದನ್ನು ಒಪ್ಪುತ್ತಾ? ಖಂಡಿತ ಇಲ್ಲ. ಹಾಗಾಗಿ ಮನಸ್ಸು ಮನಸ್ಸೇ, ದೇವರು ದೇವರೇ. ಮನಸ್ಸು ಏನು ಅಂದರೆ ಅದು ಒಂದು ವಿಷಯಗಳ ಸಂಗ್ರಹ. ನೋಡಿ, ಇವಾಗ ನಾವು ಪ್ರಜ್ಞೆಯಲ್ಲಿ ತುಂಬ ವಿಷಯಗಳನ್ನು ನೋಡ್ತಾ ಇರ್ತೀವಿ. ನಮ್ಮ ಸುತ್ತಮುತ್ತ ತುಂಬ ಪ್ರಕೃತಿ ಇದ್ದಾವೆ, ಅನೇಕ ಜನರು ಇದ್ದಾರೆ, ಸಾಕಷ್ಟು ಘಟನೆಗಳು ನಡೀತಾನೆ ಇರ್ತವೆ, ಮತ್ತು ಸಾಕಷ್ಟು ಜನರ ಮಾತನ್ನು ಕೇಳ್ತಾ ಇರ್ತೀವಿ. ಹೀಗೆ ಹಲವಾರು ವಿಷಯಗಳು ನಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರೇಜ್ ಆಗಿರ್ತವೆ. ನೋಡಿ, ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಇದು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಕೆಲವೊಬ್ರು ಹೇಳ್ತಾರೆ ಒಳ್ಳೆಯದು ಕೆಟ್ಟದ್ದನ್ನು ಬಿಡಿಸೇ ನೋಡಬಾರ್ದು, ನೀವು ಯಾಕೆ ಅದು ಒಳ್ಳೆಯದು ಇದು ಕೆಟ್ಟದ್ದು ಇಷ್ಟೆಲ್ಲ ಯಾಕೆ ತಲೆ ಕೆಡಿಸ್ಕೊತೀರಾ ಅಂತ ಹೇಳ್ತಾರೆ ಕೆಲವೊಬ್ಬರು. ನೋಡಿ, ತಾಯಿ ಮಗ ಏನಾದ್ರು ತಪ್ಪು ಮಾಡ್ತಾ ಇರಬೇಕಾದ್ರೆ ಹೇಳ್ತಾಳೆ, ಮಗ ಅದು ಮಾಡಬೇಡ, ಅದು ತಪ್ಪು ಅಂತ ಹೇಳಿ. ಹೀಗೆ ನಮಗೆ ಸುತ್ತಮುತ್ತ ತಿಳಿದಂಥವರು ಜ್ಞಾನಿಗಳು ಹೇಳ್ತಿರ್ತಾರೆ, ಇಲ್ಲ ಇದು ಹಾಗಲ್ಲ ಹೀಗೆ ಅಂತ ಹೇಳಿ, ಅದು ತಪ್ಪು ಅದು ಸರಿ ಅಂತ ಹೇಳಿ. ನಾವು ಕೂಡ ಹೇಳ್ತಾ ಇರ್ತೀವಲ್ವ, ನಮ್ಮ ಕಣ್ಣಿಗೆ ಏನಾದ್ರು ತಪ್ಪು ಆಗ್ತಾ ಇರೋದು ನಮ್ಮ ಕಣ್ಣಿಗೆ ಕಾಣಿಸ್ತು ಅಂತಂದರೆ ನಾವು ಹೇಳ್ತೀವಿ, ಆ ಥರ ಎಲ್ಲ ಯಾಕೆ ಮಾಡ್ತೀಯಾ, ಆ ಥರ ಮಾಡಬಾರ್ದು ಅಂತ ಹೇಳಿ. ವ್ಯಕ್ತಿ ಯಾಕೆ ಸರಿ ತಪ್ಪುಗಳನ್ನು ಬಿಡಿಸಿ ನೋಡ್ತಾನೆ ಅಂತಂದರೆ, ವ್ಯಕ್ತಿಗೆ ಹುಟ್ಟಿದಾಗಿಂದಾನೆ ಕೆಲವೊಂದು ಗುಣಗಳು ಭಗವಂತ ಕೊಟ್ಟಿರ್ತಾನೆ. ಅವೇ ಒಳ್ಳೆ ಗುಣಗಳು. ಅವು ಯಾವುವಂದರೆ ಪ್ರೀತಿ, ಕರುಣೆ, ಆಲೋಚನೆ ಮಾಡೋ ಶಕ್ತಿ. ನೋಡಿ, ಪ್ರೀತಿ ಕರುಣೆ ಸಾಮಾನ್ಯವಾಗಿ ನಮ್ಮಲ್ಲಿ ಇದ್ದೇ ಇರ್ತವೆ. ಇದನ್ನು ಯಾವುದೋ ಒಂದು ಪುಸ್ತಕ ನೋಡಿ ನಾವು ಕಲಿಬೇಕು ತಿಳ್ಕೋಬೇಕು ಅನ್ನೋದು ಏನೂ ಇಲ್ಲ. ಇವಾಗ ಯಾರಾದರೂ ನಮ್ಮ ಹತ್ರ ಬಂದು ಹೊಟ್ಟೆ ಹಸಿವು ಅಂತ ಹೇಳಿದರೆ ಅವ್ರ ಮೇಲೆ ನಮಗೆ ಕರುಣೆ ಉಕ್ಕುತ್ತೆ. ನಾವು ಅವ್ರ ಮೇಲೆ ದಯೆ ತೋರಿಸ್ತೀವಿ. ಯಾಕೆ ಅಂದರೆ ಅದು ನ್ಯಾಚುರಲ್ ಆಗಿ ನಮ್ಮ ಹತ್ರ ಇದೆ ಅದು. ಹಾಗಾಗಿ ಅದು ಇರೋದ್ರಿಂದ ಅದಕ್ಕೆ ವಿರುದ್ಧವಾದ ವಿಷಯಗಳನ್ನು ನಾವು ಸಮಾಜದಲ್ಲಿ ನೋಡಿದಾಗ ನಾವು ಅದನ್ನು ಕೆಟ್ಟದ್ದು ಅಂತ ಹೇಳಿ ಭಾವಿಸ್ತೀವಿ. ನೋಡಿ, ಒಬ್ಬರು ಯಾರಾದರೂ ಅಮಾಯಕರ ಮೇಲೆ ಅನ್ಯಾಯ ಆಗ್ತಾ ಇದೆ ಅಂತಂದರೆ ನಾವು ಹೇಳ್ತೀವಿ ಅದು ತಪ್ಪು ಅಂತ ಹೇಳಿ. ಪ್ರೀತಿ ಕರುಣೆಗೆ ಅದು ವಿರುದ್ಧವಾಗಿದೆ, ಅದ್ರ ಮೇಲೆ ಅದು ದಾಳಿ ಮಾಡ್ತಾ ಇದೆ, ಹಾಗಾಗಿ ಅದು ಕೆಟ್ಟದ್ದು ಅಂತ ಹೇಳಿ ನಾವು ಹೇಳ್ತೀವಿ. ಹಾಗಾಗಿ ವಿಷಯಗಳು ಮನಸ್ಸಲ್ಲಿ ಸಂಗ್ರಹ ಆಗ್ತವೆ. ನಮಗೆ ಒಂದು ನೆನಪಿರಬೇಕು, ಅದರಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಾವು ಅವುಗಳನ್ನು ಬಿಡಿಸಿ ನೋಡಬೇಕು, ಆಲೋಚನೆ ಮಾಡಿ ಇರಲಿ. ಈಗ ವಿಷಯಕ್ಕೆ ಬಂದರೆ ಮನಸ್ಸಿನ ತೃಪ್ತಿ ಯಾವುದ್ರಲ್ಲಿ ಸಿಗುತ್ತೆ? ನಮ್ಮ ಮನಸ್ಸಿಗೆ ತೃಪ್ತಿ ಯಾವುದ್ರಲ್ಲಿ ಸಿಗುತ್ತೆ? ನಾವು ಅನ್ಕೊತೀವಿ ಊಟ ಮಾಡೋದ್ರಿಂದ ಸಿಗುತ್ತೆ, ಒಳ್ಳೆ ಮ್ಯೂಸಿಕ್ ಕೇಳೋದ್ರಿಂದ, ಹಾಡು ಕೇಳೋದ್ರಿಂದ, ಡ್ಯಾನ್ಸ್ ಮಾಡೋದ್ರಿಂದ ಸಿಗುತ್ತೆ ಅಂತ ಅನ್ಕೊತೀವಿ. ಮತ್ತು ಕಾಮದಿಂದ ಸಿಗುತ್ತೆ ಅಂತ ಅನ್ಕೊತೀವಿ.
ಕೆಲವೊಬ್ಬರು ಆಸ್ತಿ ಮಾಡೋದ್ರಿಂದ ಸಿಗುತ್ತೆ, ಕೆಲವೊಬ್ಬರು ಆಸ್ತಿ ಮಾಡಿ ದುಡ್ಡು ಮಾಡೋದ್ರಿಂದ, ಸಾಧನೆ ಮಾಡೋದ್ರಿಂದ ಸಿಗುತ್ತೆ ಅಂತ, ಹೀಗೆ ಒಬ್ಬೊಬ್ಬರ ದೃಷ್ಟಿಕೋನ ಬೇರೆ ಬೇರೆ ಇರುತ್ತೆ. ಆದರೆ ಇವುಗಳಿಂದ ನಮಗೆ ಸುಖ ಸಿಗುತ್ತೆ, ಇಲ್ಲ ಅಂತನಂತಲ್ಲ, ಸುಖ ಸಿಗುತ್ತೆ. ಆದರೆ ಅದು ಕ್ಷಣಿಕ ಮಾತ್ರ, ಕ್ಷಣಿಕ. ಅದ್ರ ಹಿಂದೆ ದುಃಖ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಸುಖ ಎಲ್ಲಿರುತ್ತೋ, ನಾವು ಎಲ್ಲಿ ಹುಡ್ಕೊಂಡು ಹೋಗ್ತಾ ಇರ್ತೀವೋ ಅಲ್ಲಿ ದುಃಖನೂ ನಮ್ಮ ಹಿಂದೆ ಇದ್ದೇ ಇರುತ್ತೆ. ಅಂದರೆ ನಮ್ಮಲ್ಲಿ ಒಂದು ದೊಡ್ಡದಾದ ಒಂದು ತೊಂದರೆ ಏನು ಅಂತಂದರೆ, ಸುಖ ಅಂದ ಕೂಡಲೇ ನಾವು ವಸ್ತುಗಳಲ್ಲಿ, ವ್ಯಕ್ತಿಯಲ್ಲಿ ಸಿಗುತ್ತೆ ಅಂತ ನಾವು ಅನ್ಕೊತೀವಿ. ಅದೇ ಒಂದು ದೊಡ್ಡದೊಂದು ನಮ್ಮದೊಂದು ಮೂರ್ಖತನ ಅಂತ ಹೇಳ್ಬೋದು. ಬಟ್ ಆ ಥರದ ಸುಖಗಳು ಬೇಕು, ಬೇಡ ಅಂತನಂತಲ್ಲ. ಬಟ್ ಅದೇ ಶಾಶ್ವತ ಸುಖ ಅಂತ ಏನು ಅನ್ಕೊತೀವಲ್ಲ, ಅದೇ ನಮ್ಮದೊಂದು ದಡ್ಡತನ. ನೋಡಿ, ಎಷ್ಟೋ ಜನರು ಅಂಥ ಕ್ಷಣ ಕಾಲದ ಸುಖಗಳನ್ನೇ ಶಾಶ್ವತ ಅಂತ ಅನ್ಕೊತಾರೆ. ಇವಾಗ ನೋಡಿ, ಆಸ್ತಿ ಮಾಡೋದು, ಕಾಮ, ಊಟ, ಮ್ಯೂಸಿಕ್ಕು, ಡ್ಯಾನ್ಸು, ಇವೆಲ್ಲ ಕ್ಷಣಕಾಲದ ಸುಖಗಳು. ಯಾವಾಗ ವ್ಯಕ್ತಿ ಇವುಗಳನ್ನು ಶಾಶ್ವತ ಅಂತ ಭಾವಿಸ್ತಾನೋ ಆಗ ಅವುಗಳ ಹಿಂದೆ ಬಿದ್ದು ಬಿಡ್ತಾನೆ. ಮತ್ತೊಬ್ಬರಿಗೆ ಅನ್ಯಾಯ ಆದರೂ ಪರವಾಗಿಲ್ಲ, ಅದರಲ್ಲಿ ನಾನು ಸುಖ ಪಡಬೇಕು ಅಂತ ಹೇಳಿ ಭಾವಿಸ್ತೇನೆ. ಹಾಗಾಗಿಯೇ ಸಮಾಜದಲ್ಲಿ ಅನಾಹುತಗಳು ಆಗ್ತಾ ಇದ್ದಾವೆ. ಹಾಗಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು, ಇವುಗಳು ಸುಖ ಕೊಡ್ತವೆ ನಿಜ, ಕ್ಷಣಿಕ ಮಾತ್ರ. ಅದರ ಹಿಂದೆ ದುಃಖ ಇದ್ದೇ ಇರುತ್ತೆ. ನೋಡಿ, ನಾವು ನಮ್ಮಲ್ಲೇ ನ್ಯಾಚುರಲ್ ಆಗಿ ಬರುತ್ತೆ ಅದು. ಕೆಲವೊಂದು ಸಲ ನಾವು ಇವತ್ತು ನನ್ನ ಮನಸ್ಸು ತುಂಬ ಖುಷಿಯಾಗಿದೆ ಅಂತ ಹೇಳ್ತೀವಿ. ಯಾಕೆಂದರೆ ಆ ಒಂದು ಸಮಯದಲ್ಲಿ ಒಳ್ಳೆಯದು ಯೋಚನೆಗಳು ನಮ್ಮಲ್ಲಿ ಬಂದಿರ್ಬೋದು, ಇಲ್ಲಾಂದರೆ ಒಳ್ಳೆ ಯೋಚನೆಗಳನ್ನು, ಒಳ್ಳೆ ಗುರಿಗಳನ್ನು ಇಟ್ಕೊಂಡಿರ್ತೀವಿ, ಅದು ಸಕ್ಸಸ್ ಆಗಿರ್ಬೋದು ಆ ಒಂದು ಸಮಯದಲ್ಲಿ. ಹಾಗಾಗಿ ನಮ್ಮ ಮನಸ್ಸು ಖುಷಿಯಾಗಿರುತ್ತೆ. ಹಾಗೆ ಇನ್ನೊಂದು ಟೈಮಲ್ಲಿ ನಾವು ಹೇಳ್ತಾ ಇರ್ತೀವಿ, ಯಾಕೋ ಇವತ್ತು ಮನಸ್ಸು ಸರಿ ಇಲ್ಲ ನಮ್ಮದು. ಯಾಕೆ ಅಂದರೆ ಆ ಒಂದು ಸಮಯದಲ್ಲಿ ಬೇಡವಾದ ಆಲೋಚನೆಗಳು ನಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇರ್ತವೆ. ಅವು ಏನಂದರೆ ಪದೇ 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 ನೆನಪಿಗೆ ಬರ್ತಾ ಇರ್ತವೆ. ನೋಡಿ, ಇದು ಪ್ರತಿದಿನ ಆಗ್ತಾ ಇರುತ್ತೆ. ಇದು ಒಂದು ಸರಿ ನಮಗೆ ಸುಖ ಅನ್ನಿಸ್ಬೋದು, ಇನ್ನೊಂದು ಸಲ ಅದು ದುಃಖ ಕೂಡ ಅನ್ನಿಸ್ಬೋದು. ಹೀಗೆ ಮನಸ್ಸು ಒಂಥರ ಕೋತಿ ಥರ ಅಂತ ಹೇಳ್ತಾರೆ ನೋಡಿ, ರೈಟ್? ಕೋತಿ ಥರ ಆ ಕಡೆ ಈ ಕಡೆ ಜಂಪ್ ಆಗ್ತಾನೆ ಇರುತ್ತೆ. ನಾವು ಕೂಡ ಏನು ಮಾಡಬೇಕು ಅನ್ನೋದು ಲೈಫಲ್ಲಿ ತುಂಬ ಕನ್ಫ್ಯೂಷನಲ್ಲಿ ಇರ್ತೀವಿ. ಮನಸ್ಸಲ್ಲಿ ಭಯ, ಗಾಬರಿ ಎಲ್ಲ ಶುರುವಾಗ್ತಾ ಇರುತ್ತೆ. ಆ ಒಂದು ಸಮಯದಲ್ಲಿ ಇದನ್ನು ನಾವು ಹೇಗೆ ಸ್ಟಾಪ್ ಮಾಡಬೇಕು? ಇವಾಗ ಮನಸ್ಸಲ್ಲಿ ಅನೇಕ ವಿಚಾರಗಳಿದ್ದಾವೆ, ಅವು ವೈಬ್ರೇಟ್ ಆಗ್ತಾ ಇದ್ದಾವೆ, ಘರ್ಷಣೆ ಆಗ್ತಾ ಇದ್ದಾವೆ. ಒಳ್ಳೆಯದು ಕೆಟ್ಟದ್ದು, ನಾನು ಅದು ಮಾಡಬೇಕು, ಇದು ಮಾಡಬೇಕು, ನಾನು ಆ ಸುಖ ಪಡಬೇಕು, ಈ ಸುಖ ಪಡಬೇಕು ಅಂತ ಹೇಳಿ ಹೀಗೆ ಘರ್ಷಣೆ ಆಗ್ತಾ ಇರ್ತವೆ ಸಬ್ ಕಾನ್ಷಿಯಸ್ಸಲ್ಲಿದ್ದ ಕೆಲವೊಂದು ಯೋಚನೆಗಳು. ಇವುಗಳಿಗೆ ಹೇಗೆ ನಾವು ಸ್ಟಾಪ್ ಮಾಡೋದು? ಅದಕ್ಕಿರೋದು ಒಂದೇ ಮಾರ್ಗ. ಮನಸ್ಸೇನಿದೆ ಅಲ್ವಾ, ಮನಸ್ಸಿಗೆ ತನ್ನ ಯಜಮಾನನ ಪರಿಚಯ ಮಾಡಿಸ್ಬೇಕು. ನೋಡಿ, ಒಂದು ಸಣ್ಣ ಎಕ್ಸಾಂಪಲ್. ಇವಾಗೊಬ್ಬ ಅನಾಥ ಹುಡುಗ ಇರ್ತಾನೆ ಅಂತ ಅಂದ್ಕೊಳ್ಳಿ. ಅನಾಥ ಹುಡುಗನಿಗೆ ತನ್ನ ತಂದೆ ತಾಯಿ ಯಾರು ಅನ್ನೋದು ಗೊತ್ತಿರೋದಿಲ್ಲ. ಯಾವಾಗ ಅವನಿಗೆ ನಾನು ಅನಾಥ ಅಂತ ಅನಿಸುತ್ತೋ ಆವಾಗ ಅವನು ಕಳೆಯೋ ದಿನಗಳೆಲ್ಲ ಗಾಬರಿಯಿಂದ, ಭಯದಿಂದ, ದುಃಖದಿಂದನೇ ಕಳೀತಾನೆ. ಯಾಕಂದರೆ ನನ್ನೋರು ಅನ್ನೋರು ಯಾರೂ ಇಲ್ಲ, ನಾನು ಅನಾಥ ಆಗಿಬಿಟ್ಟೆ, ಎಲ್ಲಿ ಮುಂದೆ ನನಗೆ ಅನಾಹುತ ಆದ ಘಟನೆಗಳು ನಡೀತಾವೋ ಏನು, ಇನ್ನೂ ತುಂಬ ಕಷ್ಟಕರವಾದ ದಿನಗಳು ಮುಂದೆ ಎಲ್ಲಿ ಬರ್ತಾವೋ ಏನು, ನನಗೆ ಎಲ್ಲಿ ಏನಾಗ್ಬಿಡುತ್ತೋ ಏನು, ಈ ಥರ ಒಂದು ಗಾಬರಿಯಲ್ಲಿ ಯಾವಾಗಲೂ ಆ ಒಬ್ಬ ಅನಾಥ ಹುಡುಗ ಬದುಕ್ತಾ ಇರ್ತಾನೆ. ಅಕಸ್ಮಾತಾಗಿ ಈ ಅನಾಥ ಹುಡುಗನಿಗೆ ತಂದೆ ತಾಯಿ ಸಿಕ್ಕರು ಅಂದ್ಕೊಳ್ಳಿ. ಸಿಕ್ಕಾಗ ಅವನ ಯೋಚನೆಗಳೇ ಬೇರೆ. ಈ ನಡುವೆ ಹಿಂದೆ ಇದ್ದ ಅವನ ಭಯ, ಗಾಬರಿ ಇವೆಲ್ಲವೂ ದೂರ ಆಗ್ತವೆ, ಆಟೋಮೆಟಿಕ್ಕಾಗಿ ದೂರ ಆಗ್ತವೆ, ಆಟೋಮೆಟಿಕ್ಕಾಗಿ. ಯಾಕೆಂದರೆ ಅವನಿಗೆ ನನ್ನೋರು ಅನ್ನೋರು ಇದ್ದಾರೆ ಅನ್ನೋ ಒಂದು ಭರವಸೆ ಅವನಲ್ಲಿ ಮೂಡುತ್ತೆ. ಅವಾಗ ಅವನಿಗೆ ಎಂಥ ಕಷ್ಟ ಬರಲಿ, ಸುಖ ಬರಲಿ, ಅದು ಯಾವುದು ಕಣ್ಣಿಗೆ ಕಾಣೋದಿಲ್ಲ. ನನ್ನೋರು ಅನ್ನೋರಿದ್ದಾರೆ, ಅವ್ರು ಯಾವಾಗಲೂ ನನ್ನ ಜೊತೆ ಇರ್ತಾರೆ ಅನ್ನೋ ಆ ಒಂದು ಧೈರ್ಯ ಇದೆ ಅಲ್ವಾ, ಆ ಧೈರ್ಯ ವ್ಯಕ್ತಿಯಲ್ಲಿ ಅಡಗಿರುವ ಎಷ್ಟೋ ಭಯಗಳನ್ನು, ನಿರಾಸೆಗಳನ್ನು ದೂರ ಮಾಡುತ್ತೆ. ಅದೇ ರೀತಿಯಲ್ಲಿ ಮನಸ್ಸು ಸುಖದ ಹಿಂದೆ ಹಾತುರಿತಾ ಇರಬೇಕಾದ್ರೆ, ರೈಟ್, ನಾವು ಸುಖದ ಹಿಂದೆ ಬಿದ್ದಾಗ ಕಷ್ಟನೂ ಅನುಭವಿಸ್ತಾ ಇರ್ತೀವಿ. ಇದೇನಿದು ಲೈಫ್ ಏನು ಅಂತ ಗೊತ್ತಾಗ್ತಾನೆ ಇರೋದಿಲ್ಲ. ಯಾವುದ್ರ ಹಿಂದೆ ಹೋಗಬೇಕು, ಯಾವುದು ಹಿಂದೆ ಹೋಗಬಾರ್ದು ಅನ್ನೋದು ಫುಲ್ಲು ಒಂದು ಕನ್ಫ್ಯೂಷನಲ್ಲೇ ಇರ್ತೀವಿ. ಆ ಒಂದು ಸಮಯದಲ್ಲಿ ಮನಸ್ಸಿಗೆ ತನ್ನ ಯಜಮಾನನ ಪರಿಚಯ ಮಾಡಿಸ್ಬೇಕು. ಹಾಗಾದರೆ ಆ ಯಜಮಾನ ಯಾರು? ಮನಸ್ಸನ್ನು ಸೃಷ್ಟಿ ಮಾಡಿದ ಆ ಒಂದು ಶಕ್ತಿ ಯಾವುದು? ಅದೇ ಸೂಪರ್ ಪವರ್. ಆ ಒಂದು ಶಕ್ತಿಯನ್ನೇ ನಾವು ಭಗವಂತ ಅಂತ ಹೇಳಿ ಕರಿತೀವಿ. ನೋಡಿ, ಭಗವಂತ ಅನ್ನೋ ಒಂದು ಶಕ್ತಿ ಇದೆಯಲ್ವ, ಸೂಪರ್ ಪವರ್ ಇದೆಯಲ್ವ, ಇದು ತುಂಬಾ ಅಂದರೆ ತುಂಬಾ ದೊಡ್ಡದು. ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ತುಂಬಾ ತಿಳ್ಕೋಬೇಕು.
ಇದ್ರ ಬಗ್ಗೆನೂ ಒಂದು ಸ್ಪೆಷಲ್ಲಾಗಿ ವಿಡಿಯೋ ಮಾಡ್ತೀನಿ. ಇದ್ರ ಬಗ್ಗೆ ಹೆಚ್ಚಿನವಾದ ಒಂದು ಕಮೆಂಟ್ಸ್ಗಳು ಬಂದರೆ, ಭಗವಂತ ಅಂದರೆ ಯಾವುದು, ಆ ಒಂದು ಶಕ್ತಿ ಯಾವುದು, ಅದಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ, ಯಾವಾಗಲೂ ಶಾಶ್ವತ, ಅದು ಯಾವಾಗಲೂ ಸತ್ಯವಾಗಿರೋದೆ. ಆ ಒಂದು ಸತ್ಯವಾದ ಶಕ್ತಿಯನ್ನು ಮನಸ್ಸಿಗೆ ನಾವು ಪರಿಚಯ ಮಾಡಿಸಿದಾಗ ಆಗ ನಾವು ಅಲ್ಲಿದ್ದ ನಮ್ಮಿಂದ ಒಳ್ಳೆ ಕೆಲಸಗಳು ಆಗ್ತವೆ, ಒಳ್ಳೆ ಮಾತುಗಳನ್ನು ಮಾತಾಡ್ತೀವಿ. ನಮ್ಮ ಸಬ್ ಕಾನ್ಷಿಯನ್ಸಲ್ಲಿದ್ದ ಎಷ್ಟೋ ಆಲೋಚನೆಗಳನ್ನು ನಾವು ಪಾಸಿಟಿವ್ ಆಗಿ ತಗೊಂಡು ಯಾವಾಗಲೂ ಪಾಸಿಟಿವ್ ಆಗೇ ಜೀವನದಲ್ಲಿ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ, ಒಳ್ಳೆಯದನ್ನೇ ನಾವು ಮಾತಾಡ್ತಾ ಹೋಗ್ತೀವಿ. ಹೀಗೆ ಹೋಗ್ತಾ ಇರಬೇಕಾದ್ರೆ ಮನಸ್ಸಿಗೆ ಒಂಥರ ಸಂತೃಪ್ತಿ ಸಿಗುತ್ತೆ. ಹಾಗಾಗಿ ಮನಸ್ಸಿನ ಒಂದು ತೃಪ್ತಿ ಯಾವುದರಿಂದ ಸಿಗುತ್ತೆ ಅಂದರೆ ಒಂದೇ ಒಂದರಿಂದ, ಅದು ಭಗವಂತನ ಧ್ಯಾನ ಮಾಡೋದ್ರಿಂದ. ಭಗವಂತನ ಧ್ಯಾನ ಮಾಡಬೇಕು ಅಂದರೆ ಮೊದಲು ನಮಗೆ ಸೂಪರ್ ಪವರ್, ಭಗವಂತ ಯಾರು, ಅವನ ಶಕ್ತಿ ಏನು ಅನ್ನೋದು ನಮಗೆ ಗೊತ್ತಾಗಬೇಕು.